ಅದೇನು ಕೇಳಬೇಕು ಅಂತ ಇದೆಯಾ? ಕೇಳು. ನೀವು ನನ್ನ ಸಂಸಾರನ ಉಳಿಸೋದಕ್ಕೆ ಹೋಗಿ ನಿಮ್ಮ ಸಂಸಾರನ ಕಷ್ಟಕ್ಕೆ ಸಿಲುಕಿಸ್ತಾ ಇದ್ದೀರಾ. ಹಾಗೆಲ್ಲ ಏನೂ ಇಲ್ಲ ಲಕ್ಷ್ಮಿ. ಏನೂ ಆಗಿಲ್ಲ ಅಂತ ನೀವು ಮಾತಲ್ಲಿ ಹೇಳ್ತಾ ಇದ್ರು, ಏನಾಗಿದೆ ಅಂತ ನಮಗೆ ತಿಳಿತಾ ಇದೆ ಅಂಕಲ್. ಅಂದರೆ ಇವಾಗ ನೀವು ಯಾವ ವಿಷಯ ಮಾತಾಡ್ತಾ ಇದ್ದೀರಿ? ನಿಮ್ಮ ಅವರ ಮಧ್ಯೆ ಈ ಕೇಸು ಒಂದು ಯುದ್ಧ ಥರ ಆಗೋಗಿದೆ. ಬರೀ ನನ್ನ ಸಂಸಾರ ಅಲ್ಲ, ನಿಮ್ಮ ಮಗನ ಸಂಸಾರನೂ ಈ ಕೇಸ್ ಸುತ್ತಾಕೊಂಡಿದೆ ಅಂತ ನನಗೆ ತುಂಬ ಅನ್ನಿಸ್ತಾ ಇದೆ ಅಂಕಲ್. ಹಾಗೆಲ್ಲ ಏನೂ ಇಲ್ಲಮ್ಮ. ಇದರಿಂದ ಅಂಥ ಕಷ್ಟಗಳೇನೂ ಇಲ್ಲ. ದೈವೇಚ್ಛೆ ಥರ ನಡೆಯುತ್ತೆ ಬಿಡು. ಕಷ್ಟ ನಿಮ್ಗಾಗ್ತಿದೆಯೋ ಇಲ್ವೋ ಗೊತ್ತಿಲ್ಲ ಸರ್, ಆದರೆ ನಮಗಾಗ್ತಾ ಇದೆ. ನಮಗೆ ಅಂದರೆ ಏತ್ಗೆ ಸರ್. ತಪ್ಪು ತಿಳಿಬೇಡಿ ಸರ್. ಕೇಸ್ ನಿಮಗೂ ಮುಖ್ಯ, ನನಗೂ ಮುಖ್ಯ. ಆದರೆ ನಿಮ್ಮ ಸೊಸೆ ಆಡೋ ಮಾತುಗಳಿಂದ ಎಲ್ಲಿ ನೀವು ಡಿಸ್ಟರ್ಬ್ ಆಗಿ ಯಾಕೆ ಬಾಬಾ ನಿಲ್ಲಿಸ್ಬಿಟ್ಟೆ? ಮಾತಾಡು ಸರ್. ಅವ್ರು ಮಾತಾಡೋದಿಲ್ಲ ಸರ್, ನಾನು ಹೇಳ್ತೀನಿ ಕೇಳಿ. ನಿಮ್ಮ ಸೊಸೆ ಹಾಗೆ ಮಾತಾಡೋದಕ್ಕೆ ನೀವು ಕೋರ್ಟ್ನಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾನೇ ಇಲ್ಲ. ನಿಮ್ಮ ಸೊಸೆ ಸೋಲ್ಬಾರ್ದು ಅಂತಲೇ ನೀವು ಏನು ಶಾಂತ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀಯಂತೆ? ಯಾಕೆ ಇಲ್ಲಿ ಯಾರು ನಿನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ನನ್ನನ್ನು ನೀನು ಮಗಳು ಅಂತ ಕರೀತೀಯ, ಅಂಥದ್ರಲ್ಲಿ ಮಗಳು ಒಂದು ಕಡೆ ಇರು ಅಂತ ಹೇಳಿದ್ರೆ ನಿನ್ಗಿರೋಕ್ಕಾಗಲ್ವಾ? ಇದೆಲ್ಲ ಪಾಪ ಕೆಲಸ ಅಲ್ಲ, ಇದರಿಂದ ಖಂಡಿತ ಒಳ್ಳೇದಾಗಲ್ಲ. ಶಾಂತಮ್ಮ ಶಾಂತಮ್ಮ, ಪಾಪ ಪುಣ್ಯ ಒಳ್ಳೆಯದು ಕೆಟ್ಟದು
ಈ ಪದಗಳನ್ನ ನಿನಗಿಂತ ಜಾಸ್ತಿ ನಾನು ಉಪಯೋಗಿಸಿದ್ದೀನಿ. ಆದರೆ ಅವೆಲ್ಲ ಪದಗಳಷ್ಟೆ. ನಾವು ಪಾಪ ಪುಣ್ಯ ಬರೋಂಥ ಕೆಲಸ ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಬಿದ್ದಿರೋ ಅಂದ್ರಲ್ಲಿ ಬಾಯಿ ಮುಚ್ಕೊಂಡು ಬಿದ್ದಿರಬೇಕು. ಅದನ್ನು ಬಿಟ್ಟು ಜಾಸ್ತಿ ತಲೆಹರಟೆ ಮಾಡೋಕ್ಕೆ ಹೋಗ್ಬೇಡ. ಮೀರಾ, ಇನ್ನೂ ಕಾಲ ಮಿಂಚಿಲ್ಲ, ಬದಲಾಗು. ಅಂತ ಒಳ್ಳೆ ಸಂಸಾರಕ್ಕೆ ಕಷ್ಟ ಕೊಡಬೇಡ. ನಿನಗೆ ಯಾವತ್ತೂ ಒಳ್ಳೇದಾಗಲ್ಲ. ಒಳ್ಳೆ ಸಂಸಾರ, ಇವತ್ತು ಆ ನಿನ್ನ ಒಳ್ಳೆ ಸಂಸಾರ ನಿನ್ನಿಂದನೇ ಕೋರ್ಟ್ ಮೆಟ್ಲೇರಿ ಅಲ್ದಾಡಿ ಪರದಾಡ್ತಾ ಇರೋದು. ನೀನೇ ಎಲ್ಲದಕ್ಕೂ ನೀನೇ ಕಾರಣ. ರಾಘವ್ ನಿನ್ನನ್ನು ಕಿಡ್ನಾಪ್ ಮಾಡಿದಾನೆ ಅಂತಾನೆ ಅವ್ರನ್ನ ಕೋರ್ಟ್ ಮೆಟ್ಲೇರಿಸಿದ್ದಾರೆ. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ಬೇಡ ಮೀರಾ, ಒಂದ್ರ ಮೇಲೆ ಒಂದು ತಪ್ಪು ಮಾಡ್ತಾನೆ ಇದೆಯಾ? ನನ್ನ ತಾಯಿ ಅಂತ ಕರೆದು ಹೀಗೆ ಚಿತ್ರ ಹಿಂಸೆ ಕೊಡ್ತಿದ್ಯಾ? ಇದಕ್ಕೋ ಮೀರಾ, ಬೇಡ ಮೀರಾ, ನಿನಗೂ ಹೃದಯ ಅಂತ ಇದೆ. ಇಂಥ ತಪ್ಪುಗಳನ್ನ ಮಾಡಬೇಡ. ಸಾಕು, ನನಗಿರೋದು ಹೃದಯ ಅಲ್ಲ, ಕಲ್ಲು ಮನಸ್ಸು. ಅದ್ರ ತುಂಬಾ ತುಂಬಿಕೊಂಡಿರೋದು ಬರೀ ದ್ವೇಷ, ಸೇಡಿ. ಇವತ್ತೊಂದಿನ ನೀನು ಕತ್ಲೆ ಕೋಣೆಯಲ್ಲಿ ಕೂತ್ಕೊಂಡಿರೋದಕ್ಕೆ ಇಷ್ಟೆಲ್ಲ ಹಾರಾಡ್ತಿದ್ಯಲ್ಲ, ಅದೇ ನಾನು ಅಷ್ಟು ವರ್ಷಗಳ ಕಾಲ ಅವರಿಂದಾಗಿ ನೊಂದು ಬೆಂದು ಕತ್ಲು ಕೋಣೆಯಲ್ಲಿ ಕೂತಿದ್ದೆ. ನಾನು ಅನ್ಕೊಂಡಿದ್ದಾಗ್ಲಿಲ್ಲ ಅಂದಮೇಲೆ ಅವರೆಲ್ಲ ಯಾಕೆ ಸಂತೋಷವಾಗಿರ್ಬೇಕು? ಜೀವನ ಪರ್ಯಂತ ನರಳಾಡೋ ಹಾಗೆ ಮಾಡೋದೇ ನನ್ನ ಜೀವನದ ಗುರಿ. ನನ್ನ ಹತ್ರ ಈಗ ಅದಕ್ಕೊಂದು ಬ್ರಹ್ಮಾಸ್ತ್ರ ರೆಡಿ ಆಗಿದೆ. ಆ ಅಸ್ತ್ರ ಏನು ಅಂತ ಯೋಚನೆ ಮಾಡ್ತಿದ್ಯಲ್ಲ, ನೀನೇ ಆ ಅಸ್ತ್ರ. ಇಲ್ಲ ಬಾವ, ಇದು ಯಾಕೋ ಸರಿ ಬರ್ತಾ ಇಲ್ಲ. ಏನೋ ಆಗ್ತಾ ಇದೆ. ನಂದಿನಿಯವರು ಬಾಣ ಹೊಡೆದಂಗೆ ಹೇಳ್ತಾ ಇದ್ದಾರೆ ಈ ಕೇಸ್ಗೆ ಇದು ತುಂಬಾ ಮುಖ್ಯವಾದ ಸಾಕ್ಷಿ ಅಂತ. ಹಾಗಿದ್ರೂ ಕೂಡ ಏಕೆ ಸರ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿಲ್ಲ? ಹಾಗಂದ್ರೆ ಏನರ್ಥ ಬಾವ? ನಂದಿನಿಯವರು ಮತ್ತೆ ಆ ಪಕ್ಕದ ಮನೆ ಹೆಂಗಸು ಹೇಳಿದ್ದೆಲ್ಲ ನಿಜ ಅಂತ ತಾನೇ ಅರ್ಥ? ನಾವು ಅದನ್ನ ಒಪ್ಕೊಂಡಾಗ್ತಾನೆ. ನನಗೇನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಅಣ್ಣ. ಆದರೂ ಏಕೆ ಅಂಕಲ್ ಮೇಲೆ ಅದೇನೋ ಒಂದು ನಂಬಿಕೆ ಇದೆ. ಅದು ಸರಿ ಲಕ್ಷ್ಮಿ, ಆದರೆ ಏಕೆ ಸರ್ ಯಾಕೆ ಹೀಗೆ ಮಾಡ್ತಿದ್ದಾರೆ? ಆ ಶಾಂತಮ್ಮಂಗೆ ಯಾವ ಫ್ರೆಂಡ್ಸು ಇರಲಿಲ್ಲ. ಆ ಪಕ್ಕದ ಮನೆಯವರು ಸಹ ಶಾಂತಮ್ಮ ಜೊತೆ ಮಾತಾಡ್ತಿರ್ಲಿಲ್ಲ. ಅಂಕಲ್, ನಮ್ಮ ಅನುಮಾನ ನಿಜ ಆಗಿದೆ. ಆ ಮೀರಾನೇ ಶಾಂತಮ್ಮನೇನು ಮಾಡಿದ್ದಾಳೆ.